ಅಲ್ಲಮ ಪ್ರಭುದೇವರು ಬಂದಿದ್ರು. ಮುಕ್ತಾಯಕ್ಕ ಅಜಗಣ್ಣನ ತಲೆಯನ್ನ ತೊಡಿ ಮೇಲಿಟ್ಕೊಂಡಿದ್ರು. ದುಃಖವನ್ನು ಪಡ್ತಾ ಇದ್ರು. ಎಂಥ ಸನ್ನಿವೇಶ ಅದು. ಮುಕ್ತಾಯಕ್ಕ ಹೇಳ್ತಾಳೆ, ಅಣ್ಣ, ನೀನು ನನಗ ಗುರುವಾಗಿದ್ದಿ, ಈ ಆಧ್ಯಾತ್ಮಿಕದ ಮಾರ್ಗವನ್ನು ತೋರಿಸಿದಾತ ನೀನು. ನಮ್ಮನ್ನೆಲ್ಲ ಬಿಟ್ಟು ಹೋಗಿಬಿಟ್ಟಿಯಲ್ಲಪ್ಪ ನೀನು. ಈ ಮಾತುಗಳನ್ನ ಹೇಳುವಂತ ಸಂದರ್ಭಕ್ಕನ ಅಲ್ಲಮ ಪ್ರಭುದೇವರು ಬಂದರು. ಅಲ್ಲಮ ಪ್ರಭುದೇವರು ಈ ಹೆಣ್ಣಿನ ಧ್ವನಿ ಕೇಳಿಕತ್ತದಲ್ಲ ಅಂತೇಳಿ ಅಂದ್ರು. ಇದು ಶೋಕರಾಗ ಅಲ್ಲ, ಶೋಕ ಯೋಗ ಅಂತ ಹೇಳಿದ್ರು ಅಲ್ಲಮರು. ಸಮೀಪಕ್ಕೆ ಹೋದ್ರು. ಆ ತಲೆಯನ್ನ ತೊಡೆಯ ಮೇಲಿಟ್ಕೊಂಡಿದ್ದಾಳೆ ತಾಯಿ. ಅಣ್ಣ, ನನ್ನಪ್ಪ, ನನ್ನನ್ನು ಬಿಟ್ಟು ಹೋಗ್ಲಿಕ್ಕೆ ನಿನಗೆ ಹೆಂಗರ ಮನಸ್ಸು ಬತ್ತೋ ಯಪ್ಪ? ಹೆಂಗ ಮನಸ್ಸು ಬಂತು? ಅಲ್ಲಮ ಗುರುವಿನ ಆಗಮನ. ಆ ತಲೆಯನ್ನು ಹಿಡ್ಕೊಂಡು ತಾಯಿ ರೋದನೆಯನ್ನು ಮಾಡ್ತಾಳೆ. ಅರುವಿನೊಳಗಿನ ಆ ತಾಯಿ ಹೇಳ್ತಾ ಇದ್ದಾಳೆ. ಎಂಥ ಮಾತು, ಅದ್ಭುತವಾಗಿರುವಂತಹದ್ದು. ತಲೆಯನ್ನು ಹಿಡ್ಕೊಂಡು, ನನ್ನನ್ನ ನೀನು ಬಿಟ್ಟು ಹೋಗ್ಬಿಟ್ಟಿ, ಈ ಸಮಾಜ ನನ್ನನ್ನು ನೋಡ್ಬೇಕಲ್ಲ, ಈ ಜಗತ್ತಿನೊಳಗ ನಾವು ಅದೇವಿ ಅಂತಂದ್ರ ನನ್ನ ಲೋಕ ನಿನ್ನ ಲೋಕನೇ ಬೇರೆ ಆಗಿತ್ತು. ಆದರೆ ಇಲ್ಲಿರುವಂತಹ ಈ ಜನಗಳ ಮಧ್ಯೆ ನಾನು ಹೆಂಗರೆ ಬದುಕಲಿ ನನ್ನಪ್ಪ? ಆ ಕ್ಷಣಕ್ಕ ಅಲ್ಲಮರು ಬಂದರು. ಅಲ್ಲಮರು ಕೇಳುತ್ತಾರೆ, ಅಂಗೈ ಒಳಗೊಂದು ಅರಳದ ತಲೆ, ಅಂಗೈ ಒಳಗೊಂದು ಅರಳದ ತಲೆಯ ಹಿಡಿದುಕೊಂಡು ಕಂಗಳ ಮುತ್ತು ಪೋಣಿಸುವೋಳು ನೀನಾರು ತಾಯೇ? ಜ್ಞಾನದ ತಲೆ, ಅರಳದ ತಲೆ, ಜ್ಞಾನ ಅಂತ ತಲೆಯನ್ನು ನೀನು ಹಿಡ್ಕೊಂಡು ನಿತ್ಯಲ್ಲ ಇವ. ನಿನ್ನ ಕಣ್ಣಂಚಿ ಬಳುವಂತಹ ನೀರು ಏನೈತಲ್ಲ, ಅದು ಕಣ್ಣೀರಾಗಿ ಕಾಣ್ತಾ ಇಲ್ಲ. ಮುತ್ತುಗಳಿಂದ ಪೋಣಿಸಿರುವಂತಹ ಮಾಲೆಯ ರೂಪದೊಳಗೆ ನಿನ್ನ ಕಣ್ಣೀರುಗಳು ಬರಲಕ್ಕತ್ತವ. ನೀನಾರು? ಆಕೆ ಹೇಳ್ತಾಳೆ, ನನ್ನಪ್ಪ, ಈತನ ನನ್ನ. ಅಷ್ಟೇ ಅಲ್ಲ, ನನಗ ಜ್ಞಾನ ನೀಡಿರುವಂತಹ ಗುರು. ಅವಾಗ ಅಲ್ಲಮರು ಹೇಳ್ತಾರೆ, ನಾನು ನಿಮ್ಮ ಬಗ್ಗೆ ಕೇಳಿದ್ದೆ, ಅಜಗಣ್ಣ ಮುಕ್ತಾಯಕ್ಕ ಅಂತ ಕೇಳಿದ್ದೆ. ಕಣ್ಣೀರ್ ಯಾಕೆ ಹಾಕ್ತೀನಿ ನನ್ನವ್ವ? ಕಣ್ಣೀರ್ ಹಾಕಬೇಡ. ನಿನ್ನಣ್ಣ ನಮ್ಮನ್ನ ಅಗಲಿ ಹೋಗಿಲ್ಲ. ನಾವು ವೀರಶೈವ ಲಿಂಗಾಯತ ಪರಂಪರೆಯೊಳಗಿರುವಂತಹವರು, ನಮ್ಮಲ್ಲಿ ಸಾವು ಇಲ್ಲ ಅಂತ ಹೇಳ್ತಾರೆ, ಲಿಂಗೈಕ್ಯ ಅಂತ ಹೇಳ್ತಾರೆ. ನಮ್ಮಲ್ಲಿ ಲಿಂಗದೊಳಗಾದಂತಹ ಸಂದರ್ಭದೊಳಗ ಶಿವೈಕ್ಯರು ಲಿಂಗದೊಳಗ ಆದರು ಅಂತ ಹೇಳ್ತಾರೆ. ಸೀದಾ ಅವನು ಸ್ವರ್ಗಕ್ಕೆ ಹೋಗ್ಯಾನ, ಆತನನ್ನ ಸ್ವರ್ಗಕ್ಕೆ ಕಳಿಸುವಂತಹದ್ದು ಭಗವಂತನ ಇಚ್ಛೆ, ಹೋಗುವಂತಹದ್ದು.
ಆಕೆಗೆ ಸಾಂತ್ವನದ ಮಾತುಗಳನ್ನು ಅಲ್ಲಮ ಪ್ರಭುಗಳು ಹೇಳಾಕತ್ತಾರೆ. ಇರಲಿ, ಅದನ್ನೆಲ್ಲ ಬಿಡವ. ಅಂತಹ ಸನ್ನಿವೇಶವನ್ನ ಹೇಳ್ತಾರೆ. ಹಲೋ, ಅವಾಗ ಅಲ್ಲಿ ನಾನು ನಿಮಗೆ ಹೇಳಿದೆ, ಅರಳದ ತೆಲೆ, ಜ್ಞಾನದ ತೆಲೆ ಅಂತ ಹೇಳ್ತಾರೆ. ತೆಲೆಯೊಳಗೆ ಎರಡು ರೀತಿ, ಒಂದು ಅಜ್ಞಾನದ ತೆಲೆ, ಒಂದು ಜ್ಞಾನದ ತೆಲೆ ಅಂತ ಹೇಳ್ತಾರೆ. ಯಾವುದು ಅಜ್ಞಾನದ ತೆಲೆ, ಯಾವುದು ಜ್ಞಾನದ ತೆಲೆ? ಅಜ್ಞಾನದ ತೆಲೆ ಅಂದ್ರೆ ನಮ್ಮ ತೆಲೆಗಳೆಲ್ಲ, ಈಗಿನವರು ನಾವೆಲ್ಲರೂ ಕೂಡ ಹಾಗೆ. ಇಬ್ಬರು ಗಂಡ ಹೆಂಡತಿ ಸಿನಿಮಾಕ್ಕೆ ಹೋಗಿದ್ರು. ಸಿನಿಮಾಕ್ಕೆ ಹೋದಂತ ಸಂದರ್ಭದೊಳಗ ಆ ಟಾಕೀಸ್ದೊಳಗೆಲ್ಲ ಪಿಕ್ಚರ್ ನೋಡಾಕತ್ತಿದ್ರು. ಬಹಳ ದುಃಖದ ಸನ್ನಿವೇಶ ಅದು. ಈಗೆಲ್ಲ ಹಿಂದಕ್ಕೆಲ್ಲ ಕೆಲವೊಂದಿಷ್ಟು ತವರು ಮನೆ ಉಡುಗೊರೆ ಅಂತ ಬಂದಿತ್ತು, ಬರೀ ಅಳೋದೆ. ಪಿಕ್ಚರ್ ನೋಡ್ಕೋತ ಕೂತಿದ್ರು. ನೋಡ್ಕೋತ ಕೂತಾಗ ಕಣ್ಣೀರುಗಳು ಬರಾಕತ್ತಿದ್ವು. ಇಡೀ ಮಂದಿ ಎಲ್ಲರೂ ಅಳಾಕತ್ತಿದ್ರು. ಪಕ್ಕದೊಳಗಿರುವಂತ ಗಂಡನು ಕಣ್ಣೀರು ಹಾಕಾಕತ್ತಿದ್ದ. ಈ ಹೆಣ್ಮಗಳು ಹಂಗ ಕೂತಿದ್ಳು, ಒಟ್ಟ ಒಂದು ಹನಿ ನೀರಿಲ್ಲ. ಅವ ಅಂದ, ಬಹುಶಃ ಇನ್ನೂ ಮುಂದುವರಿದ ಭಾಗ ಐತಿ, ಅವಾಗರೆ ಕಣ್ಣೀರು ಹಾಕ್ಬೋದು. ಮುಂದುವರಿದ ಭಾಗ ಆಯ್ತು, ಕೊನೆ ಕ್ಷಣನೂ ಬಂತು. ಹಿಂಗ ಮತ್ತೆ ಗಂಡ ನೋಡಿದ, ಆಕೆ ಹಂಗ ಕೂತಿಳಿ. ಹಿಂಗ ಎಲ್ಲ ಅದು ಚಿತ್ರ ಮುಗಿದ ನಂತರ ಹೊರಗೆ ಬಂದ್ರು. ಅಲ್ಲ, ನೀ ಮನುಷ್ಯ ಅದಿಯೋ ಏನದಿ ಅಂತ ಕೇಳಿದವು. ಇಡೀ ಇದ್ದಂತ ಮಂದಿ ಎಲ್ಲ ಅಳಾಕತ್ತಿತ್ತು, ನೀ ಅಳ್ಳಿತಿದ್ದಿಲ್ಲ ಯಾಕ ಅಂತ ಕೇಳಿದ. ನೋಡಿ ನಡ್ರಿ, ನಿಮ್ಗಿಂತ ಹೆಚ್ಚು ಅಳತ್ತೇನೆ ನಾನು. ಮೇಕಪ್ ಹಾಕೋ ಮಗಂದಿನಿ, ಎಲ್ಲರ ಕೆಟ್ಟ ಗಿಟ್ಟು ಅಂತೇಳಿ ಅದಕ್ಕೆ ಸುಮ್ ಕುಂತೀನಿ ಅಂತಂದಳಕ್ಕೆ. ಏನ್ ಮಾಡ್ತೀರಿ? ಇದು ಅಜ್ಞಾನದ ತೆಲೆ. ಜ್ಞಾನದ ತೆಲೆ ಅಲ್ಲ, ಇದು ಅಜ್ಞಾನದ ತೆಲೆ. ಜ್ಞಾನದ ತೆಲೆ ಅಂತಂದ್ರೆ ಸದಾ ಕಾಲ ಸಮಾಜದ ಚಿಂತನೆಯನ್ನು ಮಾಡುವಂತಹದ್ದು, ಸಮಾಜಕ್ಕೋಸ್ಕರ ನಾವಿರುವಂತಹದ್ದು, ಸಮಾಜವನ್ನು ಪ್ರೀತಿಸುವಂತಹ ಮಹಾಸ್ವಾಮಿಗಳು ಅಂತಂದ್ರೆ ಅದು ನಮ್ಮ ಅಪ್ಪಗಳಾಗಿರುವಂತಹ ಶಿವಕುಮಾರ ಅಪ್ಪಗಳವರು. ಸದಾ ಕಾಲ ನಮ್ಮನ್ನು ನೆನೆಸ್ತಾ ಇದ್ರು. ಅವರು ಕುಂತಾಗ ಬಸವಣ್ಣ, ನಿಂತಾಗ ಬಸವಣ್ಣ. ಮಕ್ಕಳು ಪ್ರಸಾದ ಮಾಡ್ಯಾರ ಇಲ್ಲೋ, ಸಮಯ ಎಷ್ಟಾಯ್ತು ಅಂತ ಹೇಳಿ ಕೇಳ್ತಿದ್ರು. ಇದು ಅವರು ಆರೋಗ್ಯವಾಗಿದ್ದಾಗೂ ಹೌದು, ಆದ್ರೆ ಅವರು ಆಸ್ಪತ್ರೆಯಲ್ಲಿ ಇದ್ದಂತ ಸಂದರ್ಭದಲ್ಲೂ ಕೂಡ ಮಕ್ಕಳು ಹೆಂಗದಾರ. ಲಕ್ಷಾಂತರ ಜನರಿಗೆ ಬಾಳಿಗೆ ಬೆಳಕಾಗಿರುವಂತಹ ಮಹಾಸ್ವಾಮಿಗಳು, ಸಮಾಜಕ್ಕಾಗಿ ತಮ್ಮನ್ನು ತಾವು ಮುಡುಪಾಗಿಟ್ಟಂಥವರು. ಅಂತಹ ಪರಂಪರೆಯೊಳಗೆ ಬರುವಂತಹ ಮಹಾಮಠ ಅಂತಂದ್ರೆ ಅದು ಸಿದ್ಧಗಂಗಾ ಮಠ. ಅದರ ಮೂಲ ಗುರುಗಳಾಗಿರುವಂತವರು ಗೋಸಲ ಸಿದ್ದೇಶ್ವರರು ಅಂತ. ನಮ್ಮ ರೇಣುಕಪ್ಪನವರು ನಾನು ಬಂದ ಮಾರಣ ದಿವಸನ ಒಂದಿಷ್ಟು ಪುಸ್ತಕಗಳನ್ನು ಕೊಟ್ಟರು, ಗ್ರಂಥಗಳನ್ನು ಮಠದ್ದು. ನಾನು ಒಂದಿಷ್ಟು ನೋಡ್ತಾ ಇದ್ದೆ. ಗೋಸಲ ಸಿದ್ದೇಶ್ವರರು ಈ ಮಠವನ್ನು ಸ್ಥಾಪನೆ ಮಾಡುತ್ತಾರೆ. ಚಾಮರಾಜನಗರದ ಹರದನಹಳ್ಳಿ ಒಳಗಿರುವಂತಹ ಒಂದು ನಿರಂಜನ ಪೀಠದ ಜಗದ್ಗುರುಗಳಾಗಿದ್ದರು ಗೋಸಲ ಸಿದ್ದೇಶ್ವರರು. ಆ ಗೋಸಲ ಸಿದ್ದೇಶ್ವರ ಮಹಾಸ್ವಾಮಿಗಳವರು ಕೇವಲ ನಾನು ಒಂದು ಪೀಠಕ್ಕೆ ಕೂತ್ರ ಅದು ನನ್ನ ಮನಸ್ಸಿಗೆ ಒಪ್ಪೋದಿಲ್ಲ, ನಾನು ಏನಾದರೂ ಮಾಡಬೇಕು, ಬದಲಾವಣೆ ಮಾಡಬೇಕು ಅಂತ ಹೇಳಿ ಆ ಮಠಕ್ಕ ಒಬ್ಬ ಯೋಗ್ಯವಾಗಿರುವಂತಹ ಉತ್ತರಾಧಿಕಾರಿಗಳನ್ನು ನೇಮಕ ಮಾಡ್ತಾರವರು. ಶಂಕರಾಚಾರ್ಯ ಅಂತ ಇವರು 15ನೇ ಪೀಠದ ಜಗದ್ಗುರುಗಳು
ಅಲ್ಲಿ ಆಗಿರ್ತಾರ. ಹರದನಹಳ್ಳಿ ಪೀಠದ 16ನೇ ಪೀಠದ ಒಬ್ಬ ಯೋಗ್ಯ ವಟುವನ್ನ ಆ ಪೀಠಕ್ಕೆ ಮಾಡಿ ತಮ್ಮ ಜೊತೆ ಇರುವಂತಹ 101 ವಿರಕ್ತ ಜಂಗಮರನ್ನ ಕರ್ಕೊಂಡು ಅಲ್ಲಿಂದ ಹೊರಟರು. ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅಂತ ಹೇಳಿ ವಿಚಾರ ಮಾಡಿದಾಗ ಗೋಸಲ ಸಿದ್ದೇಶ್ವರ ಅಪ್ಪಗಳವರು ಹೊರಡುವಂತಹ ಸನ್ನಿವೇಶ. ಕೇವಲ ಯೋಗಿ ಆದವ ನಿಲ್ಲಬಾರ್ದು, ಒಂದೇ ಕಡೆ ಕೂಡಬಾರ್ದು, ಒಂದೇ ಕಡೆ ನೀರ ಕೆಟ್ಟು ಹೋಗಿಬಿಡುತ್ತದ. ಚರಜಂಗಮನಾಗಬೇಕು. ಚರಜಂಗಮನಾಗಿ ಸಮಾಜದ ಉದ್ಧಾರವನ್ನು ಮಾಡಬೇಕು. ಯಾರು ನೊಂದವರದಾರ, ಯಾರು ಬೆಂದವರದಾರ ಅವರ ಕಣ್ಣೀರು ಒರೆಸುವಂತಹ ಕಾಯಕವನ್ನು ಮಾಡಬೇಕು. ಕೇವಲ ಒಂದು ಮಠಕ್ಕ ಒಂದು ಪೀಠಕ್ಕ ಸ್ವಾಮಿ ಆಗುವಂತಹದ್ದ ಅಲ್ಲ ಅನ್ನುವಂತಹದ್ದು ಸಂಕಲ್ಪ ಮಾಡಿಕೊಂಡ್ರು. ತಮ್ಮ ಜೊತೆ ಇರುವಂತಹ ಎಲ್ಲ 101 ವಿರಕ್ತರನ್ನ ಕರೆಕೊಂಡು ದಕ್ಷಿಣ ಭಾರತದ ಸುಪ್ರಸಿದ್ಧ ಶೈವ, ವೀರಶೈವ, ಜೈನ, ಅದ್ವೈತ ಸಿದ್ಧಾಂತಗಳ ಕೇಂದ್ರ ಶಿವಗಂಗೆ. ಆ ಶಿವಗಂಗೆ ಕ್ಷೇತ್ರಕ್ಕೆ ನಾವು ಹೋಗಬೇಕು. ಶಿವಗಂಗೆಗೆ ಹೋಗಿ ಒಂದಿಷ್ಟು ನಾವು ನೆಲೆಸಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿಕೊಂಡ್ರು. ಆ ಎಲ್ಲ 101 ವಿರಕ್ತರನ್ನ ಕರೆಕೊಂಡು ಬರುವಂತಹ ಸಂದರ್ಭದೊಳಗ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅಂತ ಹೇಳಿ ಧರ್ಮದ ಸಂದೇಶವನ್ನು ಕೊಡ್ತಾ ಬಂದ್ರು. ಎಲ್ಲಿ ಕತ್ಲೆ ಆಗ್ತದ ಅಲ್ಲಿ ಧರ್ಮದ ಜಾಗೃತಿಯನ್ನು ಮೂಡಿಸಾಕತ್ರು. ಅಪ್ಪ, ಅಧರ್ಮದಿಂದ ನಾವು ಯಾರು ಕೂಡ ಬದುಕಬಾರದು, ಧರ್ಮದಿಂದ ಬದುಕಬೇಕು, ಧರ್ಮದ ಮಾರ್ಗದೊಳಗೆ ಹೋಗಬೇಕು. ಧರ್ಮವಿಲ್ಲದ ಮನುಷ್ಯ ಲಗಾಮವಿಲ್ಲದ ಕುದುರೆಯಂತೆ ಅಂತ ಹೇಳ್ತಾರೆ. ಎ ಮ್ಯಾನ್ ವಿಥೌಟ್ ರಿಲಿಜನ್ ಈಸ್ ಲೈಕ್ ಎ ಹಾರ್ಸ್ ವಿಥೌಟ್ ಎ ಬ್ರೈಡಲ್ ಅಂತ ಹೇಳ್ತಾರೆ. ಧರ್ಮವಿಲ್ಲದ ಮನುಷ್ಯ ಲಗಾಮವಿಲ್ಲದ ಕುದುರೆಯಂತೆ. ಧರ್ಮ ಅನ್ನುವಂತಹ ಲಗಾಮ ನಿಮಗೆ ಸದಾ ಕಾಲ ಇರಲೇಬೇಕು. ಎಲ್ಲ ಜಂಗಮರನ್ನ ಕರೆಕೊಂಡು ಪ್ರವಚನಗಳನ್ನು ನೀಡ್ತಾ, ಪೂಜೆ, ಧ್ಯಾನ, ತಪಸ್ಸುಗಳನ್ನ ಮಾಡ್ತಾ ಮಾಡ್ತಾ ಶಿವಗಂಗೆ ಕ್ಷೇತ್ರಕ್ಕೆ ಬಂದರು. ಅಲ್ಲೆಲ್ಲ ಭಕ್ತ ಸಮೂಹವನ್ನ ಕೂಡಿತ್ತು. ಗೋಸಲ ಸಿದ್ದೇಶ್ವರರು ಅಪ್ಪಗಳವರು ಹೇಳ್ತಾರೆ ಭಕ್ತ ಸಮೂಹಕ್ಕೆ, ಅಪ್ಪ, 63 ಪುರಾತನರು, ಅದರ ಜೊತೆಗೆ ಏಕಾದಶ ರುದ್ರಗಣಗಳು ಪೂಜಾ ಮಹೋತ್ಸವವನ್ನು ಇಲ್ಲಿ ಮಾಡಬೇಕು ಅಂತೇಳಿ ಸಂಕಲ್ಪವನ್ನು ಮಾಡುತ್ತಾರೆ. ಆಗಲ್ರಿಪ್ಪ, ನಿಮ್ಮ ಸಂಕಲ್ಪಕ್ಕೆ ನಾವೆಲ್ಲರೂ ಕೂಡ ಸನ್ನದ್ಧರಾಗಿದ್ದೀವಿ ಭಕ್ತರು. ಗುರುಗಳು ಯಾವ ಕ್ಷಣಕ್ಕಾಗಿ ಬರ್ತಾರೋ ಆ ಕ್ಷಣಕ್ಕೆ ನಾವು ಅದೇವೆ ಎನ್ನುವಂತಹದ್ದು ಈ ನಾಡಿನ ಜನವನ್ನು ತೋರಿಸಿಕೊಟ್ರು. ನಿಮಗೆ ಗೊತ್ತಿರಲಿ, ನಮ್ಮ ಭಾಗದೊಳಗ ಬಹಳ ಭೀಕರ ಬರಗಾಲ. ಅಂದ್ರೆ ಮಳೆಯಾದಂತ ಸಂದರ್ಭದೊಳಗೆ ಮಾತ್ರ ನಮ್ಮ ಜನ ಎಲ್ಲ ಸುಭಿಕ್ಷವಾಗಿರ್ಬೇಕು. ಆ ನಾಡಿನೊಳಗೂ ಕೂಡ ಮಹಾತ್ಮರಿದ್ದಾರೆ. ಆದ್ರೆ ಈ ನಾಡಿನೊಳಗೆ ಎಂಥ ಮಹಾತ್ಮರಾಗಿದ್ರು ಅಂತಂದ್ರ ಗೋಸಲ ಸಿದ್ದೇಶ್ವರರು, ಯಡಿಯೂರು ಸಿದ್ಧಲಿಂಗರು, ಇಂಥವರೆಲ್ಲ ಇರೋದ್ರಿಂದ ಈ ನಾಡು ಯಾವಾಗಲೂ ಕೂಡ ತಂಪಾಗಿದೆ ಅನ್ನುವಂತಹದ್ದು, ಸದಾಕಾಲ ತಂಪಾಗಿರುವಂತಹದ್ದು. ಆ ಗುರುಗಳು ಅಲ್ಲಿ ಭಕ್ತರನ್ನೆಲ್ಲ ಪೂಜಾ ಮಹೋತ್ಸವ ಬಹಳ ಅದ್ಭುತವಾಗಿ ಸಾಂಗವಾಗಿ ನೆರವೇರಿತು. ಅದಾದ ನಂತರ ಕೆಲವೊಂದಿಷ್ಟು ದಿನಗಳವರೆಗೆ ಅಲ್ಲೇ ಸ್ವಲ್ಪ ಪೂಜೆಗಳನ್ನ, ಪಾಠಗಳನ್ನ, ಪ್ರವಚನಗಳನ್ನ ಮಾಡ್ತಾ ಗೋಸಲ ಸಿದ್ದೇಶ್ವರರು ಅಲ್ಲೇ ಉಳ್ಕೊಂಡ್ರು. ಒಂದು ದಿನ ಬುದ್ಧಿಯವರು ಏಕಾಂತದಲ್ಲಿ ಇದ್ದಂತ ಸಂದರ್ಭ, ತಮ್ಮದೇ ಆಗಿರುವಂತಹ ಒಂದು ಸ್ವತಂತ್ರ ವೀರಶೈವ ಕ್ಷೇತ್ರವನ್ನಾಗಿ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿಕೊಂಡ್ರು. ಹೋಗಬೇಕು, ಸ್ವತಂತ್ರ ಕ್ಷೇತ್ರವನ್ನಾಗಿ ಮಾಡಬೇಕು. ಅಲ್ಲಿ ಬರುವಂತಹ ಭಕ್ತರಿಗೆ ಅನ್ನ, ನೀರು, ಅರಿವೆ ಈ ಎಲ್ಲ ಕೊಡುವಂತಹ ಕ್ಷೇತ್ರ ಅದಾಗಬೇಕು.
ಯಾವಾಗ ಈ ಸಂಕಲ್ಪವನ್ನು ಮಾಡ್ತಾರೋ ಶಿವಗಂಗೆಯ ವಾಯುವ್ಯ ದಿಕ್ಕಿಗೆ 9 ಮೈಲು ಕೇತ ಸಮುದ್ರದ ಪಕ್ಕದ ಬೆಟ್ಟ ಅಲ್ಲಿ ಬಂದ್ರು. ಆ ಬೆಟ್ಟದ ಪಕ್ಕದೊಳಗೆ ಬಂದಂತಹ ಸಂದರ್ಭ ತುಮಕೂರು, ಗೂಳೂರು ಸೀಮೆಯ ಭಕ್ತರೆಲ್ಲ ಗುರುಗಳ ಸಮೀಪಕ್ಕೆ ಬಂದರು. ಗುರುಗಳ ದರ್ಶನವನ್ನು ಮಾಡಿಕೊಂಡ್ರು. ಗುರುಗಳ ದರ್ಶನವನ್ನು ಬಹಳ ಪವಿತ್ರ ಭಾವದಿಂದ ಮಾಡಿಕೊಂಡ್ರು. 100 ಜನ ಭಕ್ತರ ಕೂಡಿರುವಂತಹ ಭಕ್ತ ಸಮೂಹಕ್ಕೆ ಸಂದೇಶವನ್ನು ಕೊಡ್ತಾರೆ ಗುರುಗಳು. ಅಪ್ಪ, 101 ವಿರಕ್ತರು ನಮ್ಮೊಡನೆ ಇದ್ದಾರೆ. ಆ ಎಲ್ಲ ಮಹಾಸ್ವಾಮಿಗಳಿಗೆ ಪೂಜೆಗೆ ಧ್ಯಾನಕ್ಕ ಗವಿಗಳು ಬೇಕು, ಗವಿಗಳ ನಿರ್ಮಾಣವನ್ನಾಗಬೇಕು. ಆಗ್ಲಿರಪ್ಪ ಬುದ್ಧಿ, ತಮ್ಮೆಲ್ಲರ ಕೃಪೆಯಿಂದ ನಾವು ಮಾಡ್ತೀವಿ. ಅದಾದ ನಂತರ ಗುರುಗಳು ಈಗಿರುವಂತಹ ಹಳೆಯ ಮಠ ಅಂತ ಏನ್ ಹೇಳ್ತೀವಲ್ಲ, ಅವರಿಂದನೇ ಸ್ಥಾಪನೆಯಾಗಿರುವಂತಹ ಮಹಾಮಠ ಅನ್ನುವಂತಹದ್ದು ಹೇಳ್ತಾರೆ. ಇಲ್ಲಿ 9 ಕಂಬಗಳು. ಬಹುಶಃ ಆ 9 ಕಂಬಗಳನ್ನ ನಾವು ನೋಡಬಹುದು. ಇಲ್ಲಿ ಪಡಸಾಲಿ ಅಂತ ಐತೆ, ಹಳೆಯ ಮಠದೊಳಗಿರುವಂತಹದ್ದು. ಬಹಳ ಜನರಿಗೆ ಪಡಸಾಲೆ ಅಂದ್ರೆ ಗೊತ್ತಿಲ್ಲ. ಈಗ ಎಲ್ಲರಿಗೂ ವಿಸಿಟಿಂಗ್ ಹಾಲ್ ಅನ್ನಬೇಕು. ವಿಸಿಟಿಂಗ್ ಹಾಲ್ ಅಂತ ಹೇಳಿದ್ರೆ ಗೊತ್ತಾಗ್ತದೆ. ಆ ಹಾಲ್ ಇವತ್ತಿಗೂ ಕೂಡ ಒಂದಿಷ್ಟು ಈಗಿನ ತಕ್ಕಂಗ ಸ್ವಲ್ಪ ಆಲ್ಟ್ರೇಷನ್ ಮಾಡಿರಬಹುದು, ಆದರೆ ಅದು ಮೂಲತಃ ಗೋಸಲ ಸಿದ್ದೇಶ್ವರರೇ ಮಾಡಿರುವಂತಹದ್ದು ಅನ್ನುವಂಥದ್ದು. ಅಂತಹ ಮಹಾಮಠದ ಕೀರ್ತಿಯನ್ನ ಇವತ್ತು ಪರಮ ಪೂಜ್ಯರಾಗಿರುವಂತಹ ಶಿವಕುಮಾರ ಅಪ್ಪಗಳವರ ಕರಕಮಲ ಸಂಜಾತರಾಗಿರುವಂತಹ ಸಿದ್ಧಲಿಂಗ ಅಪ್ಪಗಳವರು ಎಷ್ಟು ವಿಶೇಷವಾಗಿ ಕಾಳಜಿಯನ್ನು ತಗೊಳ್ತಾರಂತಂದ್ರೆ, ನಾನು ಮೊನ್ನೆ ಹಾಸ್ಟೆಲ್ಗೆ ಹೋದಂತ ಸಂದರ್ಭದೊಳಗೆ ಎಲ್ಲ ವಾರ್ಡನ್ಗಳು ಹೇಳಿ ಕತ್ತಿದ್ರು, ಅಪ್ಪವರೇ ನಮ್ಮ ಗುರುಗಳು ನಮ್ಮೆಲ್ಲ ಹುಡುಗರಿಗೆ ಎಷ್ಟು ಕಾಳಜಿ ಮಾಡ್ತಾರಂತಂದ್ರ 1 ರೌಂಡ್ ಹೊಡಿತಾರೆ ಎಲ್ಲಾರು. ಅಲ್ಲಿ ಎಲ್ಲ ಹೋಗಿ ಬಂದ ನಂತರ ಎಲ್ಲಾ ಮಕ್ಕಳು ಬಿಸಿನೀರಿಂದನೇ ಸ್ನಾನ ಮಾಡಬೇಕು ಅನ್ನುವಂಥದ್ದು. ನೀವೆಲ್ಲ ಬಿಸಿನೀರು ಸ್ನಾನ ಮಾಡ್ತೀರಲ್ಲ, ಇದಕ್ಕೆಲ್ಲ ಪೂಜ್ಯ ಗುರುಗಳ ಕೃಪಾ ಆಶೀರ್ವಾದ. ಎಂತ ಅದ್ಭುತ ರೀ. ಮನೆಯೊಳಗ 1 ಮಗನ ನೋಡೋದೇ ಒದ್ದಾಡಿರ್ತದ, ಅಂತಾದ್ರಲ್ಲಿ ಸಾವಿರ ಮಕ್ಕಳುಗಳನ್ನ ನೋಡ್ತಾರೆ. ದಿನನಿತ್ಯ ಸಾವಿರಾರು ಮಕ್ಕಳಿಗೆ ಅನ್ನವನ್ನು ಹಾಕ್ತಾರಂತಂದ್ರೆ ಈ ಕ್ಷೇತ್ರ ಸಾಮಾನ್ಯ ಕ್ಷೇತ್ರ ಅಲ್ಲ, ಇದು ಪುಣ್ಯದ ನೆಲ. ಇದು ಪುಣ್ಯದ ನೆಲ. ಮಹಾತ್ಮ ಶಿವಯೋಗಿಗಳು ಇಲ್ಲಿ ಅಡ್ಡಾಡಿರುವಂತಹ ನೆಲ ಇದು ಪುಣ್ಯದ ನೆಲ. ಈ ಪುಣ್ಯದ ನೆಲ ಬಹಳ ಅದ್ಭುತವಾಗಿರುವಂತಹದ್ದು. ಸಿದ್ಧಗಂಗೆಯ ಈ ನೆಲದ ಪುಣ್ಯ ಶಿವಕುಮಾರರು ಪಾದ ಸೋಕಿ ಧನ್ಯ. ಇಲ್ಲಿರುವ ಭಕ್ತರೆಲ್ಲ ಪಾವನ, ಕಾರಣ ಸಿದ್ಧಲಿಂಗರ ದರ್ಶನ. ಸಿದ್ಧಗಂಗೆಯ ಈ ನೆಲದ ಪುಣ್ಯ ಶಿವಕುಮಾರ ಪಾದ ಸೋಕಿ ಧನ್ಯ. ಸಿದ್ಧಲಿಂಗರ ಈ ನೆಲದ ಪುಣ್ಯ ಶಿವಕುಮಾರ ಪಾದ ಸೋಕಿ ಧನ್ಯ. ಇಲ್ಲಿರುವ ಭಕ್ತರೆಲ್ಲ ಪಾವನ, ಇಲ್ಲಿರುವ ಭಕ್ತರೆಲ್ಲ ಪಾವನ, ಕಾರಣ ಸಿದ್ಧಲಿಂಗರ ದರ್ಶನ, ಕಾರಣ ಸಿದ್ಧಲಿಂಗರ ದರ್ಶನ. ಸಿದ್ಧಗಂಗಾ ಈ ನೆಲದ ಪುಣ್ಯ ಶಿವಕುಮಾರ ಪಾದ ಸೋಕಿ ಧನ್ಯ.
ವೀರಾಪುರ ಗ್ರಾಮದಲ್ಲಿ ಜನಿಸಿದೆ ನೀನು ತಂದೆ ಶಿವಕುಮಾರೇಶ ಜನರ ದೃಷ್ಟಿಯಲ್ಲಿ ನರ ರೂಪವ ಧರಿಸಿದೆಯಪ್ಪ ತಂದೆ ಶಿವಕುಮಾರೇಶ ನರನಲ್ಲ ತಂದೆ ಹರಣ ರೂಪವೇ ನೀನಪ್ಪ ನರನಲ್ಲ ತಂದೆ ಹರಣ ರೂಪವೇ ನೀನಪ್ಪ ನಿನ್ನ ಪೂಜೆ ನೋಡಲೆರಡು ಕಣ್ಣು ಸಾಲದಪ್ಪ ಶಿವಕುಮಾರೇಶ 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 ಸಿದ್ಧಗಂಗೆಯ ಈ ನೆಲದ ಪುಣ್ಯ ಶಿವಕುಮಾರ ಪಾದ ಸೋಕಿ ಧನ್ಯ ಶಿಕ್ಷಣದ ಕ್ರಾಂತಿಯನ್ನು ಮಾಡಿದೆ ನೀನು ತಂದೆ ಶಿವಕುಮಾರೇಶ ಶಿವಕುಮಾರೇಶ ಬರಡಾಗಿರುವಲ್ಲಿ ನೀ ಹಯನಾಹಿಸಿದೆಯಪ್ಪ ತಂದೆ ಶಿವಕುಮಾರೇಶ ಶಿವಕುಮಾರೇಶ ಕಾಮಧೇನು ಕಲ್ಪವೃಕ್ಷವಾಗಿ ಮೆರೆದೆಯಪ್ಪ ಕಾಮಧೇನು ಕಲ್ಪವೃಕ್ಷವಾಗಿ ಮೆರೆದೆಯಪ್ಪ ಸಾವಿರಾರು ಮಕ್ಕಳ ತಂದೆ ನೀನು ಯಪ್ಪ ತಂದೆ ನೀನೆಯಪ್ಪ ತಂದೆ ನೀನೆಯಪ್ಪ ತಂದೆ ನೀನಪ್ಪ ಸಿದ್ಧಗಂಗೆಯ ಈ ನೆಲದ ಪುಣ್ಯ ಶಿವಕುಮಾರ ಪಾದ ಸೋಕಿ ಧನ್ಯ ಕಷ್ಟದಿಂದ ಬಂದವರ ಕಂಬ ನಿವರಿಸಿದೆಯಪ್ಪ ತಂದೆ ಶಿವಕುಮಾರೇಶ ಇಷ್ಟಾರ್ಥವ ಪೂರೈಸುವ ಪರುಷದ ಮಣಿ ನೀನಪ್ಪ ತಂದೆ ಸಿದ್ಧಲಿಂಗೇಶ ಸೃಷ್ಟಿಕರ್ತನ ಪ್ರತಿರೂಪವೇ ನೀನಪ್ಪ ಸೃಷ್ಟಿಕರ್ತನ ಪ್ರತಿರೂಪವೇ ನೀನಪ್ಪ ಶಿವಕುಮಾರ ಗುರುವೆ ನಿನ್ನ ಮಹಿಮೆ ತಿಳಿಯದಪ್ಪ ಮಹಿಮೆ ತಿಳಿಯದಪ್ಪ ಮಹಿಮೆ ತಿಳಿಯದಪ್ಪ ಸಿದ್ಧಗಂಗೆಯ ಈ ನೆಲದ ಪುಣ್ಯ ಶಿವಕುಮಾರ ಪಾದ ಸೋಕಿ ಧನ್ಯ ಶಿವಕುಮಾರ ಶಿವಕುಮಾರೇಶ 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 ಈ ನೆಲ ಪುಣ್ಯದ ನೆಲ ಮಹಾತ್ಮರು ಅಡ್ಡಾಡಿರುವಂತಹ ನೆಲ ಪುಣ್ಯದ ನೆಲ ಒಂದು ಕ್ಷಣ ಈ ಮಣ್ಣನ್ನ ಮೈ ಮೇಲೆ ಹಾಕೊಂಡ್ಬಿಟ್ರೆ ಸಾಕು ಮಾಡಿರುವಂತಹ ಪಾಪ ಎಲ್ಲ ಕರ್ಮ ಹೋಗ್ಬಿಡ್ತದೆ ಕರ್ಮಗಳು ತೊಳ್ಕೊಂಡು ಹೋಗ್ಬಿಡ್ತದೆ ಒಬ್ಬರು ಗುರುಗಳು ಮಹಾಮಠದೊಳಗಿದ್ರು ಒಬ್ಬ ಆಣಿಯನ್ನ ತೊಳ್ಕೊಂಡು ಬರಕ್ ಹೋದ ಆಣಿ ತುಳ್ಯಾಕ ನೀರು ಎಷ್ಟು ಬೇಕ್ರಿ ಏಟ್ ಬೇಕು ನೀರು ಏಟ್ ಬೇಕು ನೀರು ಬಕೆಟ್ ಬೇಕೇನು ಅದೇನ್ ನೀರು ಎಟ್ಟಿದ್ರು ಸಾಲೋದಿಲ್ಲ ಅದಕ್ಕೆ ನೀರು ಸೀದಾ ನದಿಗೆ ಹೋದ ಆಣಿಯನ್ನು ಸ್ವಚ್ಛ ಮಾಡಿ ತೊಳ್ಕೊಂಡು ಬಂದ ಬರುವಂತ ಸಂದರ್ಭದೊಳಗ ಆಣಿಗೆ ಓಂ ಅಂತ ಬರದ
ಶ್ರೀ ಅಂತ ಬರದ, ಮತ್ತೊಂದು ಏನೇನು ಬರದ, ಅದಕ್ಕೊಂದು ಜೂಲ ಹಾಕಿದ. ಮಠಕ್ಕೆ ತಗೊಂಡು ಬಂದ. ಮಠಕ್ಕೆ ತಗೊಂಡು ಬಂದು ಗದ್ಗಿ ನಮಸ್ಕಾರ ಮಾಡಿ ಬರಬೇಕಂತೇಳಿ ಒಳಗೆ ಹೋದ. ಈ ಆಣಿ ಹೊರಗೆ ಕಟ್ಟಿದ್ನಲ್ಲ, ತನ್ನ ಮೈ ಮೇಲಿರುವಂತಹ ಜೂಲ ಒಂದು ಕಡೆ ಹಾಕ್ತದ ಆಣಿ. ಅಲ್ಲೊಂದು ಮಣ್ಣಿನ ದೊಡ್ಡದೊಂದು ಕುಂಪಿ ಬಿದ್ದಿತ್ತು, ಗುಂಪ. ಅದನ್ನು ತಗೊಂಡು ಮೈ ಮೇಲೆ ಹಾಕೊಳಕತ್ತಿತ್ತ. ಅವ ಅಂದ, ಈಗರೆ ತಾಸು ಗಂಟ್ಲೆ ನಿನ್ನ ತೊಳ್ಕೊಂಡು ಬಂದೀನಿ, ಮತ್ತೆ ಮೈ ಮೇಲೆ ಬಣ್ಣ ಹಾಕೊಳತ್ತೇಳಿ ಹಾಕಿ ಬಡಿಲಿಕ್ಕೆ ಪ್ರಾರಂಭ ಮಾಡಿದ. ಆಣಿ ಒದರ್ಲಿಕ್ಕತ್ತು, ಗೋಳಾಡಕತ್ತು. ಒಳಗಿರುವಂತಹ ಬುದ್ಧಿಯವರು ಹೊರಗೆ ಬಂದ್ರು. ಯಾಕೋ ಆಣಿಗೆ ಯಾಕೆ ಬಡಿಲಿಕ್ಕತ್ತಿದಿ? ಯಪ್ಪ, ಈಗರೆ 2-3 ತಾಸಿನಿಂದ ಸ್ವಚ್ಛ ತೊಳೆದ ತಗೊಂಡು ಬಂದೀನಿ, ಮತ್ತ ಮೈ ಮೇಲೆ ಮಣ್ಣು ಹಾಕೊಳಕತ್ತೈತ್ರಿ, ಅದಕ್ಕೆ ಬಡಿಯಾಕತ್ತೀನಿ. ಹುಚ್ಚ, ಅದು ಹಂಗಲ್ಲೋ. ಅದು ಯಾಕೆ ಮೈ ಮೇಲೆ ಮಣ್ಣು ಹಾಕೊಳಕತ್ತೈತಿ ಅಂದ್ರ, ಇದು ಮಹಾತ್ಮರ ಅಡ್ಡಾಡಿದ ನೆಲ ಅದ. ಈ ನೆಲದ ಮಣ್ಣನ್ನ ಮೈ ಮೇಲೆ ಹಾಕೊಂಡು ಪಾವಡಾಕತ್ತೈತೋ ಅದು, ಅದಕ್ಕೆ ಯಾಕೆ ಬಡಿಲಿಕ್ಕತ್ತಿದಿ? ಮಹಾತ್ಮರು ಅಡ್ಡಾಡಿರುವಂತಹ ನೆಲ ಇದು ನೆಲವಾಗಿ ಉಳಿಯಂಗಿಲ್ಲ, ಕ್ಷೇತ್ರವಾಗ್ತದ. ನಮ್ಮಲ್ಲಿರುವಂತಹ ಕೆಟ್ಟ ಗುಣಗಳನ್ನ, ದುರ್ಗುಣಗಳನ್ನ ತೊಳೆಯುವಂತಹ ಸಾಮರ್ಥ್ಯ ಈ ಕ್ಷೇತ್ರಕ್ಕದ. ಅವಿದ್ಯಾವಂತನಾಗಿರುವಂತಹ ಹುಡುಗನು ಕೂಡ ಇಲ್ಲಿ ಬಂದ ಅಂತಂದ್ರ ಈ ಪುಣ್ಯದ ನೆಲದ ಮಹಿಮೆ ದೊಡ್ಡ ಜ್ಞಾನಿ ಆಗ್ತಾನ. ಏನೂ ಓದಲಿಕ್ಕೆ ಬರುವುದಿಲ್ಲ, ಹೇಳಲಿಕ್ಕೆ ಬರುವುದಿಲ್ಲ ಅನ್ನುವಂತಹ ಹುಡುಗ ಇಲ್ಲಿ ಇರುವಂತಹ ಮಣ್ಣಿನ ನೆಲದ ಗುಣ, ಪೂಜ್ಯರ ಅಮೃತ ಹಸ್ತದ ತಪಸ್ಸಿನ ಶಕ್ತಿ ಆ ಮಗುವಿಗೆ ಹೋಯ್ತು ಅಂತಂದ್ರ ಆತ ಅಜ್ಞಾನಿ ಹೋಗಿ ಸುಜ್ಞಾನಿ ಆಗ್ತಾನ. ನಮ್ಮ ಕಲಬುರಗಿ ಭಾಗದೊಳಗೆ ಕೂಡ 1-3 ಜನ ನಾವು ಕೂತ್ಕೊಂಡಿದ್ವಿ. ಕೂತ್ಕೊಂಡಂತಹ ಸಂದರ್ಭದೊಳಗ ಈ ಮಠದ ಓದಿರುವಂತಹ ವಿದ್ಯಾರ್ಥಿಗಳು ದೇವೇಂದ್ರಪ್ಪ ಔಂಟಿ ಅಂತ ಹೇಳಿ ಅವರೀಗಲ್ಲಿ ಕಲಬುರಗಿಯೊಳಗಿರ್ತಾರೆ. ಅದರ ಜೊತೆಗೆ ದೇವೇಂದ್ರಪ್ಪ ಹಲಕರಟ್ಟಿ ಅಂತ ಹೇಳಿ ಈ ಮಠದ ಹರಿಯ ವಿದ್ಯಾರ್ಥಿಗಳವರೆಲ್ಲ ಹೇಳ್ತಿರ್ತಾರೆ ಏನಂತಂದ್ರ, ಇವತ್ತು ಸಿದ್ಧಗಂಗಾ ನಮ್ಮ ಬಾಳಿಗೆ ಬೆಳಕ ಕೊಟ್ಟಂತಹ ಮಹಾಮಠ. ಅಕಸ್ಮಾತ್ ಸಿದ್ಧಗಂಗಾ ಮಹಾಮಠ ಇರಲಿಲ್ಲ ಅಂತಂದ್ರ ನಾವೇನೇನೋ ಆಗಿ ಹೋಗಿಬಿಡ್ತಿದ್ವಿ, ಅವ್ರು ಹೇಳ್ತಿದ್ರು, ಹುಟ್ಟಿದಾಗ ನಮಗ ಹಣ್ಣು ಕೊಡವರದಾರ, ವಯಸ್ಸಿಗೆ ಬಂದ ಮ್ಯಾಲ್ತ ನಮಗ ಹೆಣ್ಣು ಕೊಡವರದಾರ, ಸತ್ತ ಮ್ಯಾಲ್ತ ನಮಗ ಮಣ್ಣು ಕೊಡವರು ಅದಾರ. ಆದ್ರ ನಮ್ಮ ಬದುಕಿಗೆ ಬಣ್ಣ ಕೊಟ್ಟಂತಹ ಮಹಾಮಠ ಅದು ಸಿದ್ಧಗಂಗಾ ಮಹಾಮಠ. ಬದುಕಿಗೆ ಬಣ್ಣ ಕೊಡುವಂತಹದ್ದು, ಬದುಕನ್ನು ರೂಪಿಸುವಂತಹದ್ದು, ಬದುಕನ್ನ ಬದಲಾಯಿಸುವಂತಹ ಮಹಾಮಠ. ಅವರ ಸಾಲಿನೊಳಗೊಬ್ಬರು ಬರ್ತಾರ, ರುದ್ರಮುನಿ ಪುರಾಣಿಕ ಅಂತ ಹೇಳಿ ಅಲ್ಲೇ ಇರ್ತಾರೆ. ಆ ರುದ್ರಮುನಿ ಪುರಾಣಿಕರು ಇಂಜಿನಿಯರ್. ಅವರೆಲ್ಲ ನಮ್ಮ ಭಾಗದ ಮಠಗಳಿಗೆ ಅವರೇ ಎಲ್ಲನೂ ಕೂಡ ಪ್ಲಾನಿಂಗ್ ಅನ್ನ ಹಾಕಿ ಕೊಡ್ತಾರೆ. ಯಾರಾದ್ರೂ ರೊಕ್ಕ ಕೊಡ್ಲಿಕ್ಕೆ ಹೊಂಟೋದ್ರಂತಂದ್ರ ಅವ್ರು ₹1 ತಗೊಳಂಗಿಲ್ಲ. ಯಾಕ್ರಿ ಸರ್ ನೀವು ಹಿಂಗ್ ಮಾಡ್ತೀರಿ ಅಂತ ಕೇಳಿದಾಗ ಅವ್ರು ಒಂದು ಮಾತು ಹೇಳಿದ್ರು, ಅಪ್ಪೋರೆ, ನಾನು ಸಿದ್ಧಗಂಗಾ ಮಹಾಮಠದೊಳಗೆ ಓದಿನಿ, ನಮ್ಮ ಧರ್ಮ ನಮ್ಮ ಪರಂಪರೆ ಉಳಿಬೇಕಾಗಿತ್ತು ಅಂತಂದ್ರ ನಾವು ಸಿದ್ಧಗಂಗಾ ಮಠದೊಳಗೆ ಓದಿರುವಂತಹ ಋಣ ತೀರಿಸಬೇಕಾಗಿತ್ತು ಅಂತಂದ್ರ ಮಠ ಮಾನ್ಯದೊಳಗೆ ಸೇವಾ ಮಾಡಿದ್ರೆ ನಮ್ಮ ಋಣ ತೀರ್ತದ ಅಂತ ನಾನು ಅನ್ಕೊಂಡಿನಿ. ಆದ್ರೆ ಇನ್ನು ಅದನ್ನು ಋಣ ತೀರಿಸುವಂತ ಸಾಮರ್ಥ್ಯ ಇಲ್ಲ, ಸಾಧ್ಯ ಆದ ಮಟ್ಟಿಗೆ ಅಳಿಲು ಸೇವೆ ಅನ್ನುವಂತ ಮಾತನ್ನ ಅವರೆಲ್ಲ ಹೇಳ್ತಿರ್ತಾರೆ. ಖುಷಿ ಅನಿಸುತ್ತೆ. ಎಂತ ಅದ್ಭುತ. ನೀವು ಒಂದು ತಿಳ್ಕೊಳ್ಬೇಕು, ಇಲ್ಲಿ ಈ ಮಹಾಮಠದೊಳಗೆ ನಾವು ಬದುಕಿವಿ ಅಂತಂದ್ರ ನಮ್ಮ ಜೀವನ ಇರೋ ತನಕ ಸದಾಕಾಲ ನಮ್ಮ ಹೃದಯದೊಳಗ ಸಿದ್ಧಗಂಗಾ ಅಂತ ಅಳ್ತಾ ಇರಬೇಕು. ಒಂದು ತುತ್ತು ಅನ್ನವನ್ನ ನಾವು ಊಟ ಮಾಡಿದ್ವಿ ಅಂತಂದ್ರ ಆ ಅನ್ನದ ಅಗಳು ನಮ್ಮ ಮನಸ್ಸಿನೊಳಗಿರುವಂತಹ ಮನುಷ್ಯನ ಕಲ್ಮಶವನ್ನು ಬದಲಾವಣೆ ಮಾಡುತ್ತದೆ. ಇಲ್ಲಿರುವಂತವ್ರು ನಾವೆಲ್ಲರೂ ಓದಲೇಬೇಕಂತ ಏನಿಲ್ಲ, ಆದ್ರೆ ಈ ನೆಲದೊಳಗೆ ಯಾರು ಬಂದು ಹೋಗ್ತಾರಲ್ಲ
ಅವ ಮನುಷ್ಯ ಅವನ ಜೀವನದೊಳಗ ಅವ ಏನಾದ್ರೂ ಒಂದು ಜೀವನದ ಒಂದು ಹಾದಿಯನ್ನ ಕಟ್ಟಿಕೊಳ್ತಾನೆ ಅನ್ನುವಲಿಕ್ಕೆ ಬಹಳಷ್ಟು ನಿದರ್ಶನಗಳದಾವ. ಅಂತಹ ಆ ಸಾಲಿನೊಳಗೆ ನೀವೆಲ್ಲರೂ ಕೂಡ ಹೋಗ್ಬೇಕು. ನಿಮಗೊಂದು ನಾನು ಹೇಳಲಿಕ್ಕೆ ಇಚ್ಛಾ ಪಡ್ತೀನಿ, ನೀವು ಇಲ್ಲಿ ಓದ್ಲಿಕ್ಕೆ ಹತ್ತಿರಲ್ಲ, ಎಲ್ಲೆಲ್ಲೋ ಇರ್ತೀರಿ, ಕರ್ನಾಟಕದ ಮೂಲೆ ಇರ್ಬೋದು, ಆಂಧ್ರ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು. ನೀವು ಒಂದು ಸಂಕಲ್ಪ ಮಾಡಬೇಕು ಎಲ್ಲಾರು ವಿದ್ಯಾರ್ಥಿಗಳು, ಏನಂತಂದ್ರೆ ವರ್ಷದೊಳಗ 365 ದಿನಗಳಂತೆ ಏನದವಲ್ಲ, ಆ 65 ದಿನಗಳೊಳಗ 5 ದಿವಸ ಎದಕ್ಕೆ ಮೀಸಲಿಡಬೇಕು ಅಂತಂದ್ರ ಸಿದ್ಧಗಂಗಾ ಮಹಾಮಠಕ್ಕಾಗಿ ನಿಮ್ಮ 5 ದಿನಗಳನ್ನು ಮೀಸಲಾಗಿಡಬೇಕು. ಪ್ರತಿ ವರ್ಷನೂ ಕೂಡ ನೀವು ಇಲ್ಲಿ ಬರಬೇಕು. ಪ್ರತಿ ವರ್ಷ ನೀವು ಇಲ್ಲಿ ಬರಬೇಕು. ಬಂದು ಏನ್ ಮಾಡ್ಬೇಕಂದ್ರ ಒಂದಿಷ್ಟು ಬಂದು ಏನೋ ಬಟ್ಟಿ ತೆಗೆದು ಅಲ್ಲಿ ಕುತ್ತಂಗ್ ಮಾಡಿ ಹೋಗಂಗಿಲ್ಲ. ಹೆಂಗ ಬರಬೇಕು ಅಂತಂದ್ರ ಬಂದಂತ ಸಂದರ್ಭದೊಳಗ ನೀವು ಯಾರೇ ಇರಲಿ, ನೀವು ಡಾಕ್ಟರ್ ಇರಲಿ, ಇಂಜಿನಿಯರ್ ಇರಲಿ, ದೇಶ ಕಾಯುವಂತಹ ಯೋಧಿರಲಿ, ಬಹಳ ದೊಡ್ಡ ಹುದ್ದೆಯೊಳಗಿರ್ಲಿ, ಆದ್ರ ಆ ಹುದ್ದೆಗಳನ್ನೆಲ್ಲ ಎಲ್ಲಿಡ್ಬೇಕಂತಂದ್ರೆ 5 ದಿವಸದ ಮಟ್ಟಿಗೆ ನಿಮ್ಮ ಮನೆಯೊಳಗಿರುವಂತಹ ಟ್ರೆಜರಿ ಒಳಗ ಕಪಾಟ್ನಾಗಿ ಇಟ್ಟು ಬರಬೇಕು. ಇಲ್ಲಿ ಹೆಂಗ ಬರಬೇಕು ಅಂತಂದ್ರ ಈ ಮಠದ ಶಿಷ್ಯನಾಗಿ ಬರಬೇಕು, ಸೇವಕನಾಗಿ ಬರಬೇಕು. ನಾನು ಒಬ್ಬ ಸೇವೆ ಮಾಡುವಂತ ಒಬ್ಬ ಭಕ್ತನಾಗಿ ಬಂದ್ರಿ ಅಂತಂದ್ರ ಈ ಮಹಾಮಠದೊಳಗೆ ಇದ್ದದಕ್ಕೂ ನೀವು ಸಾರ್ಥಕ ಆಗ್ತದೆ. ಸೇವೆಯನ್ನು ಮಾಡಬೇಕು. ನಾವು ಗುರುವಿನ ಬಳಿಗೆ ಹೋಗ್ಬೇಕು. ಅಂತಹ ಗುರು ಸೇವೆಯನ್ನ ನಾವು ಮಾಡಬೇಕು. ಈ ಮಹಾಮಠ ಕೇವಲ ಸಿದ್ಧಗಂಗೆಯ ಪರಮ ಪೂಜ್ಯರು ಗೋಸಲ ಸಿದ್ದೇಶ್ವರರು ಅಂತಲ್ಲ, ಪರಮ ಪೂಜ್ಯ ಅಪ್ಪಗಳವರು ಕೂಡ ನಮ್ಮ ಮಠಕ್ಕೆ ಬಂದಿದ್ರು. ಅಪ್ಪ ಅವರಿಗೆ ನಮ್ಮ ಮಣ್ಣೆಂದು ತಾವು ದಯಮಾಡಿಸಿದ್ರಿಪ್ಪ ಅಂತಂದೆ. ನನಗೆ ನೆನಪೇ ಇಲ್ಲಲ್ಲ ಅಂತಂದ್ರು. ಬಹುಶಃ ನಮ್ಮ ಮಠ ಅಂತಂದ್ರ ಹಾಳ ಬಿದ್ದ ಮಠ ಆಗಿತ್ತು. ಈಗ 7-8 ವರ್ಷದ ಹಿಂದ ಪರಮ ಪೂಜ್ಯರು ಬಂದಿದ್ರು. ಬಂದಂತ ಸಂದರ್ಭದೊಳಗ ಅಲ್ಲಿ ಮಠಕ್ಕೆ ಬಂದಿದ್ರು. ಅವರ ಜೊತೆ ಸುಮಾರು ಜನ ಶ್ರೀಗಳಿದ್ರು. ನಮ್ಮ ಬೆಂಗಳೂರಿನ ಗುರುವಂಡ ದೇವರ ಮಠದ ಸ್ವಾಮೀಜಿಯವರು ಕೂಡ ಆ ಸಂದರ್ಭದಲ್ಲಿದ್ರು. ಅವರೆಲ್ಲ ಬಂದಂತ ಸಂದರ್ಭದೊಳಗೆ ಮಠ ಎಲ್ಲ ಹಾಳು ಬಿದ್ದಿತ್ತು. ಗುರುಗಳ ಪಾದಪೂಜೆಯನ್ನು ಮಾಡಿಕೊಂಡೆ ನಾನೇ. ಅವತ್ತು ನನ್ನ ಬೆನ್ನಿಗೆ ತಲೆಗೆ ಹಸ್ತ ಇಟ್ಟು ಹೇಳಿದ್ರು, ನಿನಗೆ ನೆನಪಿರಲಿ, ಮುಂದಿನ ದಿನಮಾನದೊಳಗ ಇಲ್ಲೇನು ನಿಮ್ಮ ತಾಲೂಕು ಐತೆಲ್ಲ, ತಾಲೂಕಷ್ಟೇ ಅಲ್ಲ, ಇಡೀ ಜಿಲ್ಲೆಯೊಳಗನೆ ನಿಮ್ಮ ಮಠ ಹೆಸರು ಮಾಡುವಂತ ಕೆಲಸ ನೀ ಮಾಡ್ತೀಪ ಅಂತೇಳಿ ನನಗೆ ಆಶೀರ್ವಾದ ಮಾಡಿದ್ರು. ಅವರ ಆಶೀರ್ವಾದದ ಬಲದಿಂದ ಸುಮಾರು 4.5 ಕೋಟಿ ರೂಪಾಯಿ ಕೆಲಸ ಇವತ್ತು ಮಠದ ಆಗ್ಲಿಕ್ಕತ್ತೈತೆ ಅನ್ನುವಂಥದ್ದು ಒಂದು ದೊಡ್ಡ ಹೆಮ್ಮೆಯ ಸಂಗತಿ ಅಂತ ನಾನು ಹೇಳಲಿಕ್ಕೆ ಇಚ್ಛಾ ಪಡ್ತೀನಿ. ಯಾಕಂತಂದ್ರೆ ಗುರುಗಳು ಒಲದ ಪಾದ ಇಡಬೇಕು. ಬಹಳ ಪ್ರೀತಿಯಿಂದ ಭಕ್ತಿಯಿಂದ ಗುರುವಿನನ್ನ ಪೂಜೆ ಮಾಡಿದಾಗ ಆ ಫಲ ಸಿಗ್ತದ. ಅದಕ್ಕೆ ನಂದು ಕಳಕಳಿ ಏನಂತಂದ್ರ ನೀವೆಲ್ಲರೂ ಕೂಡ ಹಾಗೆ ಆಗ್ಬೇಕು. ಈ ಮಠದೊಳಗ ಇರೋದೇ ಒಂದು ದೊಡ್ಡ ಪುಣ್ಯ. ಅಂತಹ ಮಹಾಗುರುವಿನ ಸನ್ನಿಧಾನ ಬಹಳ ದೊಡ್ಡದು. ಆ ಒಂದು ಸತ್ಪರಂಪರೆಯೊಳಗ ಪರಮ ಪೂಜ್ಯರು ಎಂತಹ ಮಾತೃವಾತ್ಸಲ್ಯಗಳು, ಮಾತೃ ಸ್ವರೂಪಿಗಳು. ತಾವು ಗಮನಿಸಬೇಕು. ಪೂಜ್ಯಪಾದರು ಪ್ರಾರ್ಥನೆ ಆಗುವಂತ ಸಂದರ್ಭಕ್ಕೆ ಅಲ್ಲಿ ಬಂದಿದ್ರು. ಬಂದಂತ ಸಂದರ್ಭದೊಳಗ ನಾವಲ್ಲೆಲ್ಲೇ ಹೋಗ್ಬಿಟ್ರ ಆ ಪ್ರಾರ್ಥನೆಗೆ ಭಂಗ ಆಗ್ತದ. ಪ್ರಾರ್ಥನೆ ಆದ ಬಳಿಕ ಹೋಗ್ಬೇಕು ಅಂತ ಹೇಳಿ ಇಲ್ಲಿ ಮೇಲೆ ಬಂದ್ರಲ್ಲ, ಇದೇ ದೊಡ್ಡವರ ಲಕ್ಷಣ, ಇದೇ ದೊಡ್ಡವರನ್ನ ನಾವು ನೋಡಿ ಕಲಿಯುವಂತಹದ್ದು. ಬಹಳ ಜನ ಏನೇನೋ ತಿಳ್ಕೊಂಡಿರ್ತಾರ ಹೆಂಗೆಂಗೋ ಅಂತ ಹೇಳಿ. ಆದ್ರೆ ಪರಮ ಪೂಜ್ಯರು ಮಾತೃವಾತ್ಸಲ್ಯದ ಸಾಕಾರ ಮೂರ್ತಿಗಳು. ಅವರು ಮುಂದದಾರಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಬಹಳ ಜನ ಅವ್ರ ಬಗ್ಗೆ ಹೇಳ್ತಿರ್ತಾರೆ. ಅಂತಹ ಮಹಾಪೂಜ್ಯರು ನಮಗೆ ಆಶೀರ್ವಾದವನ್ನು ಮಾಡುವಂತಹದ್ದೇ ಒಂದು ಸುಯೋಗ ಅನ್ನುವಂತಹದ್ದು. ಅಂತಹ ನಿಟ್ಟಿನಲ್ಲಿ ಪರಮ ಪೂಜ್ಯರ ಕೃಪೆ ನಿರಂತರವಾಗಿ ನಮಗೆಲ್ಲರಿಗೂ ಇರಲಿ ಅಂತ ಹಾರೈಕೆಯನ್ನು ಮಾಡ್ತಾ, ಇವತ್ತಿನ ಆಧ್ಯಾತ್ಮಿಕದ ಈ ಶರಣ ಜೀವನ ದರ್ಶನದ ಪುರಾಣ ಪ್ರವಚನದ ನುಡಿಸೇವೆಯನ್ನ ಈ ಸಮಯದಲ್ಲಿ ಪರಮ ಪೂಜ್ಯರ ಪವಿತ್ರ ಪಾದಕ್ಕೆ ಅರ್ಪಣೆಯನ್ನು ಮಾಡಿ ನನ್ನ ಈ ಪುರಾಣ ನುಡಿ ಸೇವೆಯನ್ನ, ಪ್ರವಚನ ನುಡಿ ಸೇವೆಯನ್ನ ಮಂಗಲವನ್ನು ಮಾಡ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ.